ರಾಣಾ ಸಂಗ್ರಾಮ ಸಿಂಹ ಎನ್ನುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯ ಆಸ್ಥಾನಕ್ಕೆ ಬರ್ತಾನೆ. ಅವನು ಯಾರಂದ್ರೆ, ಅವನ ಆಸ್ಥಾನದ ರಾಣಿ ಯಾರಂದ್ರೆ ಅವನ ಆಸ್ಥಾನದ ರಾಣಿ ಪದ್ಮಾವತಿ ದೇವಿ ಅಂತ ಹೇಳಿ ಕರೀತಾರೆ. ನಿಮ್ಗೆ ನೆಕ್ಸ್ಟ್ ಆ ಪದ್ಮಾವತಿ ಮೂವಿಯನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಅದರಲ್ಲಿದೆ ಪದ್ಮಾವತಿ ದೇವಿ ಎನ್ನುವಂತಹ ರಾಣಿಯನ್ನ ಏನ್ ಮಾಡ್ತಾನೆ ಅಂದ್ರೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ ಅಂದ್ರೆ ನೋಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ನೋಡಿದಂತ ಇದೆ. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ ಅಂದ್ರೆ, ಆ ಒಂದು ರಾಣಿ ಪದ್ಮಾವತಿಯನ್ನ ಏನ್ ಮಾಡ್ತಾನೆ ಅಂದ್ರೆ ಒಂದು ಸಲ ನೋಡ್ತಾನೆ. ನೋಡಿದ ನಂತರ ಏನಾಗುತ್ತೆ ಅಂದ್ರೆ, ಅವನಿಗೆ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ, ಏನಾದ್ರೂ ಆಗ್ಲಿ ಇವಳನ್ನ ನಾನು ಮದುವೆ ಆಗ್ಲೇಬೇಕು ಅಂತ ಆಸೆ ಪಡ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಆಸೆ ಪಟ್ಟು ಏನ್ ಮಾಡ್ತಾನೆ ಅಂದ್ರೆ, ಮದುವೆ ಆಗ್ಲಿಕ್ಕಾಗಿ ಏನ್ ಮಾಡ್ತಾನೆ, ಚೀಟಿಯನ್ನ ಕಳಿಸಿಕೊಡ್ತಾನೆ. ಆದ್ರೆ ಅದಕ್ಕೆ ಒಪ್ಪೋದಿಲ್ಲ. ಆಲ್ರೆಡಿ ಅವಳು ರಾಣಾ ಸಿಂಗನ ಹೆಂಡತಿ ಆಗಿರ್ತಾಳೆ. ಯಾರು? ಪದ್ಮಾವತಿ ದೇವಿ. ಆವಾಗ ಏನಾಗತ್ತೆ ಅಂದ್ರೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ಏನಿದಾನಲ್ವಾ, ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನ ನಾನು ಒಂದ್ಸಲ ನಾನು ನೋಡ್ತೀನಿ, ಅದಕ್ಕಾದ್ರೂ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ವಾಗ್ದಾನವನ್ನ ಕಳಿಸಿಕೊಡ್ತಾನೆ. ವಾಗ್ದಾನವನ್ನು ಕಳಿಸಿಕೊಟ್ಟಾಗ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಪದ್ಮಾವತಿ ದೇವಿ ಏನ್ ಮಾಡ್ತಾರೆ ಅಂದ್ರೆ, ಓಕೆ ನೋಡುವುದಾದ್ರೆ ನೋಡಲಿ, ಆದ್ರೆ ನೇರವಾಗಿ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಕನ್ನಡಿಯ ಮೂಲಕ, ಕನ್ನಡಿಯಲ್ಲಿ ಏನ್ ಮಾಡ್ಬೋದು, ನನ್ನ ಪ್ರತಿಬಿಂಬ ಕಾಣುತ್ತೆ, ಅದರ ಮೂಲಕ ನೋಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಈ ವಾಗ್ದಾನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡೋರು ಯಾರು ಅಂದ್ರೆ, ಮಧ್ಯವರ್ತಿಯಾಗಿ ಬಂದಂತ ವ್ಯಕ್ತಿ ಯಾರಂದ್ರೆ, ಅವನಿಗೂ ಒಂದು 72 ವರ್ಷ ವಯಸ್ಸಾಗಿರುತ್ತೆ. ಯಾರಿಗೆ? ಇಲ್ಲಿರುವಂತ ಅಮೀರ್ ಖುಸ್ರೋ. ಇವನು ಮಧ್ಯವರ್ತಿಯಾಗಿ ಬರ್ತಾನೆ ರಾಣಾ ಸಂಗ್ರಾಮ ಸಿಂಹನ ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯ ನಡುವೆ ಈ ಮಾತುಕತೆಯನ್ನು ನಡೆಸಲಿಕ್ಕೆ. ಹೀಗೆ ನಮ್ಮ ರಾಜ ನಿಮ್ಮ ರಾಣಿಯನ್ನು ನೋಡಿದರಂತೆ, ಒಂದು ಬಾರಿ ಅವನು ನೋಡ್ತಾನೆ ಅಂತ ಹೇಳಿ. ಆವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ, ಆಸ್ಥಾನಕ್ಕೆ ಬಂದು ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡಿ ಸತ್ಯ ಹೋಗಲ್ಲ ಆಗ್ತಾನೆ. ಅಪ್ಪ, ಇಂಥ ಸುಂದರವಾದ ಸೌಂದರ್ಯವನ್ನ, ಇಂಥ ಚೆಲುವೆಯನ್ನು ನನ್ನ ಜೀವನದಲ್ಲಿ ನಾನು ಕಂಡೇ ಇಲ್ಲ ಅಂತ ಹೇಳಿ, ಏನಾದ್ರೂ ಮಾಡಿ ಅವಳನ್ನ ಪಡಿಲೇಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಆಸೆಯನ್ನ ಪಡ್ತಾ ಹೋಗ್ತಾನೆ. ತದನಂತರ ಏನಾಗುತ್ತೆ ಅಂದ್ರೆ, ದೊಡ್ಡದಾದ ಯುದ್ಧ ಆಗುತ್ತೆ. ಯುದ್ಧ ಆದಾಗ ರಾಣಾ ಸಂಗ್ರಾಮ ಸಿಂಹ ಏನಾಗ್ತಾನಂದ್ರೆ, ಆ ಯುದ್ಧದಲ್ಲಿ ಮೋಸದಿಂದ ಏನ್ ಮಾಡ್ತಾನಂದ್ರೆ, ಆ ರಾಣಾ ಸಂಗ್ರಾಮ ಸಿಂಹನನ್ನ ಕೊಂದಾಕ್ತಾನೆ. ರಾಣಾ ಸಂಗ್ರಾಮ ಸಿಂಹನನ್ನ ಕೊಂದಾಕೋದಕ್ಕಿಂತ ಮೊದಲು ಒಂದು ಬಾರಿ ವಶಪಡಿಸಿಕೊಂಡು ಹೋಗಿರ್ತಾರೆ ಅವ್ರ ಆಸ್ಥಾನಕ್ಕೆ. ಆವಾಗ ಈ ಪದ್ಮಾವತಿ ದೇವಿ ಮತ್ತೆ ರಾಣಿಯರೆಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರಂದ್ರೆ, ಗಂಡು ಹುಡುಗಿಯ ವೇಷವನ್ನು ತೊಟ್ಟು ಏನ್ ಮಾಡ್ತಾರಂದ್ರೆ, ಮೋಸದಿಂದ ಹೋಗಿ ಮತ್ತೆ ಅವನನ್ನ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಂದಿರ್ತಾರೆ. ಕೊನೆಯ ಬಾರಿ ಏನಾಗುತ್ತೆ ಅಂದ್ರೆ, ಮೋಸದಿಂದ ಏನಾಗುತ್ತೆ ಅಂದ್ರೆ, ಈ ರಾಣಾ ಸಂಗ್ರಾಮ ಸಿಂಹನನ್ನ ಕೊಂದು ಹಾಕ್ತಾರೆ. ಕೊಂದು ಹಾಕಿದ ನಂತರ ಆಗಿನ ಕಾಲದಲ್ಲಿ ಇತ್ತು ಯಾವುದು, ಜೋಹಾರ್ ಪದ್ಧತಿ ಅಂತ ಹೇಳಿ ಕರೀತಾರೆ, ಮತ್ತೆ ಸತಿ ಸಾಗಮನ ಪದ್ಧತಿ. ಸತಿ ಸಾಗಮನ ಪದ್ಧತಿ ಅಂದ್ರೆ ಏನು ಹೇಳು ಸಾಪಿ? ವೆರಿ ಗುಡ್. ಗಂಡ ಸತ್ತ ನಂತರ ಏನ್ ಮಾಡೋದು, ಹೆಂಡತಿಯು ಅವನೊಡನೆ ಏನ್ ಮಾಡೋದು ಅಂದ್ರೆ ಬೆಂಕಿಗೆ ಹಾರಿ ಸತ್ತೋಗೋದು. ಗಂಡ ಸತ್ತ ಅಂದ್ರೆ ಹೆಂಡತಿ ಏನ್ ಮಾಡೋದು ಅಂದ್ರೆ ಬೆಂಕಿಗೆ ಹಾರಿ ಸಾಯೋದನ್ನ ಆ ಪದ್ಧತಿ ಆಗಿನ ಕಾಲದಲ್ಲಿ ಜಾರಿ ಇರುತ್ತೆ. ಆವಾಗ ಏನ್ ಮಾಡ್ತಾರೆ ಅಂದ್ರೆ, ಆ ಆಸ್ಥಾನದಲ್ಲಿದ್ದಂತ ರಾಣಿಯರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಆ ಅಲ್ಲಾವುದ್ದೀನ್ ಖಿಲ್ಜಿ ಇನ್ನೇನು ಅವಳನ್ನ ಮುಟ್ಬೇಕು ಅಂತ ಹೇಳಿ ಬರ್ತಾ ಇರ್ತಾನೆ, ಒಟ್ಟು ಜನರು ಏನ್ ಮಾಡ್ತಾರೆ ಅಂದ್ರೆ ಬೆಂಕಿಗೆ ಆಹುತಿಯಾಗಿ ಸತ್ತು ಹೋಗ್ತಾರೆ. ಇದಿಷ್ಟು ಯಾವ ಸ್ಟೋರಿ, ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ. ಓಕೆ ಸರ್.